ಕೋವಿಡ್-19 ಬಗ್ಗೆ ಇಲ್ಲ, ಈಗ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇದೆ. ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಒಂದು ಮೀಟಿಂಗ್ ಕೂಡಲೇ ಮಾಡಿ ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ. ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ನನಗೆ ಸಿಕ್ಕಿಲ್ಲ. ಇವತ್ತು ಮಾತಾಡ್ತೀನಿ ಅವ್ರ ಜೊತೆಯಲ್ಲಿ. ಬಟ್ ಎಲ್ಲ ಟೆಕ್ನಿಕಲ್ ಪರ್ಸನ್ಸ್ನೆಲ್ಲ ಕರೆದು ಮಾತಾಡಿ ಏನೆಲ್ಲ ಕ್ರಮಗಳು ತಗೋಬೇಕು ತಗೊಳ್ತೀವಿ. ಅದೇ ಮಾಡಲೇಬೇಕಲ್ರಿ. ಹ್ಯಾವ್ ಟು ವಿಲ್ ಟೇಕ್. ನಂಗೆ ಗೊತ್ತಿಲ್ಲ, ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು. ನನಗೆ ಈಗ ಗೊತ್ತಾಯ್ತು. ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗುತ್ತೆ. ನಿನ್ನೆ ಬಂದಂತ ಬಿಜೆಪಿ ಡೆಲಿಗೇಷನ್ ನಲ್ಲಿ ಅಪರಿಚಿತ ಅನ್ನೋ ಸಾರಂಗಿ ಅನ್ನೋ ಎಂಪಿ ಈ ಘಟನೆ ಬಗ್ಗೆ ಗಾಂಧಿ ಫ್ಯಾಮಿಲಿ ಯಾಕೆ ಸುಮ್ಮನೆ ಇದೆ, ಏನು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಅಲ್ಲ. ಏನ್ ಮಾತಾಡಿಲ್ಲ. ಬಿಜೆಪಿ ಅವರು ಇದಾರಲ್ಲ, ಇದ್ರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಗೊತ್ತಾದ ತಕ್ಷಣನೇ, ನಮ್ಗೆ ಏರ್ಪೋರ್ಟ್ನಲ್ಲಿ ಗೊತ್ತಾದ ತಕ್ಷಣನೇ, ಅವತ್ತು ಅಸೆಂಬ್ಲಿ ಪ್ರಾರಂಭ ಆಗಬೇಕಾಗಿತ್ತು. ಬಂದ ತಕ್ಷಣ ನಾನು ನಮ್ಮ ಹೋಮ್ ಮಿನಿಸ್ಟರ್ನ ಅಲ್ಲಿ ಹೋಗಪ್ಪ, ವಿಸಿಟ್ ಮಾಡಿ, ಅವ್ರ ಮನೆಗೂ ವಿಸಿಟ್ ಮಾಡಬೇಕು, ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು, ವಿಕ್ಟಿಮ್ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಎಲ್ಲ ಹೇಳ್ಬಿಟ್ಟು ಬರಬೇಕು, ಮತ್ತು ಸರ್ಕಾರ ಏನೆಲ್ಲ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದೀವಿ. ಎಲ್ಲಿ ಸರ್ಕಾರ ಫೇಲ್ ಆಗಿದೆ? ಐ ವಾಂಟ್ ಟು ನೋ ವೇರ್ ದಿ ಗೌರ್ಮೆಂಟ್ ಈಸ್ ಫೇಲ್ಡ್. ನೀವು ಹೇಳಿಯಪ್ಪ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಒಂದು ಟೀಮ್ ಕಳಿಸಿದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ 9 years ಓಲ್ಡ್ ಗರ್ಲ್ನ, ಮೈನರ್ ಗರ್ಲ್ನ ರೇಪ್ ಮಾಡಿಬಿಟ್ಟಿದ್ರಲ್ಲ. ಅದಕ್ಕೇನು ಹೇಳ್ತಾರೆ ನಡ್ಡಾ ಅವರು? ಬಿ ಜೆ ಪಿಯವರು ಏನು ಹೇಳ್ತಾರೆ ಇಲ್ಲಿ? ಹೇಳಿಯಪ್ಪ, ನೀವು ಹೇಳಿ. ಏನು ಹೇಳ್ತಾರೆ? 25 ವರ್ಷ ಜೈಲಾಗಿದೆ ಅವನಿಗೆ. ಅವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಒಬ್ಬ ಸಿಟ್ಟಿಂಗ್ MLA yes raped 9 years old girl. He was imprisoned for a period of 25 years. Day before yesterday the judgment was delivered. ಅಂತ MLA ಇಟ್ಕೊಂಡ್ರವರು ಈ ಪಕ್ಷ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆಸಿರ್ತಕ್ಕಂಥ ಪಕ್ಷ. ಈಗ ನಾನು ಹೇಳಿದೆ, ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದೆಯಲ್ಲ, ರಿಪೋರ್ಟ್ ಅದನ್ನು ನೋಡಲಿ, ಯಾರ ಕಾಲದಲ್ಲಿ ಎಷ್ಟೆಷ್ಟಾಗಿದ್ದಾವೆ ಅಂತ. ಸುಮ್ಮನೆ ಬಿ ಜೆ ಪಿಯವರು ರಾಜಕೀಯಕ್ಕೆ ಮಾಡಿದ್ರೆ, ನಾವು ನೋಡಿ ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಮಹಿಳೆಯರು, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಈ ಕೇಸ್ನಲ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಕಾನೂನು ಕ್ರಮ ತಗೊಳ್ತೀವಿ, ಏನೇನು ತಗೋಬೇಕು ಅವೆಲ್ಲ ತಗೊಳ್ತೀವಿ. ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಇದು ಅಮಾನವೀಯವಾದಂಥ ಘಟನೆ, ಇನ್ಹ್ಯೂಮನ್ ಇನ್ಸಿಡೆಂಟ್. ನಾಗರಿಕ ಸಮಾಜದಲ್ಲಿ ಇಂಥವೆಲ್ಲ ನಡೀಬಾರದು. ನಾವು ಅವ್ರಿಗೆ ಅದಕ್ಕೋಸ್ಕರ ಈಗ ಇಂತಹ ನಾಗರಿಕ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದರೆ, ಈ ಕಾಲದಲ್ಲೂ ಕೂಡ ಬೆತ್ತಲೆ ಮಾಡೋದು, ಕಟ್ಟಾಕ್ಬಿಟ್ಟು ಹೊಡೆಯೋದು, ಈ ಥರದವೆಲ್ಲ ನಡೆದರೆ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಲೋಕಸಭೆ ಚುನಾವಣೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಿ, ಆಲ್ರೆಡಿ ಆಹ್ವಾನ ಮಾಡಿದ್ದೀರಿ, ಅರ್ಜಿನೂ ಬಂದಿದ್ದಾವೆ ಸಾಕಷ್ಟು. ಧಾರವಾಡ ಲೋಕಸಭೆಯಿಂದ ಈ ಬಾರಿ ಶೆಟ್ಟರ್ಗೆ ಏನಾದರೂ ಅವಕಾಶ ಇದೆಯಾ ಸರ್? ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ರು ಆಸ್ಪಿರೆಂಟ್ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲವಂತ ಈಗ ಆಸ್ಪಿರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನೀವೇ ಕ್ರಿಯೇಟ್ ಮಾಡಿದ್ರಿ. ನೀವು ಈಗ ಕೇಳಪ್ಪ ಇಲ್ಲಿ ತಮ್ಮ, ನಮ್ಮ MLAಗಳು, ಕ್ಯಾಂಡಿಡೇಟ್ ಆಗಿದ್ದವರು, ಮತ್ತು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ನಾವು ಅದಕ್ಕೆ ಅಬ್ಸರ್ವರ್ಸ್ ಹಾಕಿದ್ವಿ. ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಅಬ್ಸರ್ವರ್ ಹಾಕಿದ್ದೀವಿ. ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಪಿನಿಯನ್ ಕಲೆಕ್ಟ್ ಮಾಡಿ
ಪ್ಯಾನೆಲ್ ಕೊಡಿ ಅಂತ ಹೇಳಿದ್ದೀವಿ, 3 ಹೆಸರು ಪ್ಯಾನೆಲ್ ಕೊಡಿ ಅಂತ. ಸೊ ಅವರಲ್ಲಿ ಯಾರು ಮುಖ್ಯ ಆಗ್ತಾರೆ, ಯಾರು ಸೂಕ್ತ ಆಗ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. ಅಲ್ಪಸಂಖ್ಯಾತರು 3 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಸರ್. ಅಲ್ಪಸಂಖ್ಯಾತರು 3 ಟಿಕೆಟ್ ಬೇಕು ನಮಗಂತ. ನಾವು ಹಿಂದೇನೂ ಕೂಡ 2 ಕೊಟ್ಟಿದ್ದೀವಿ, ಈಗಲೂ ಅಲ್ಪಸಂಖ್ಯಾತರಿಗೆ ಪ್ರೊವೈಡ್ ಮಾಡ್ತೀವಿ. BJP ಏನು ಮಾಡ್ತಾರೆ, ಅವ್ರು ಓಟೇ ಬೇಡ ಅಂತಾರೆ ಅಲ್ವಾ? ಅವರು ಆರ್ ದೇ ನಾಟ್ ಇಂಡಿಯನ್ಸ್ ಆಫ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಆರ್ ದೇ ನಾಟ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಹೇಳಪ್ಪ, ಇದಕ್ಕೆ ಉತ್ತರ ಹೇಳ್ತಾರ ಅವರು. ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ, ನಾನು ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅವರು ಬಹುತ್ವದ ಪಾರ್ಟಿನ, ಅದು ನಮ್ಮ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್, ಈ ದೇಶದಲ್ಲಿ ಎಲ್ಲ ಇರ್ತಕ್ಕಂಥವರು ನಾಗರಿಕರು, ಎಲ್ಲರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ದಟ್ ಈಸ್ ವಾಟ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಸೇಯಿಂಗ್. ಬಿಸ್ನೆಸ್ ಅಲಿಗೇಷನ್ ಮಾಡಿದ್ರು ಸರ್ ನಿಮ್ಮ ಮೇಲೆ ಮುಸ್ಲಿಂ ಸಮಾವೇಶದ್ದು, ಅವ್ರ ಜೊತೆಗೆ ಪಾರ್ಟ್ನರ್ ಇದ್ದಾರೆ. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆಲೇ ಇದ್ದರು ಅವರು. ಅದಕ್ಕೆ ಏನು ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆಲೇ ಇದ್ದರು. ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು, ಮತ್ತು ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು, ಹಶ್ಮಿ ಏನು ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಭಾಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮಗೆ? ಯಾವುದು ಇದು? ಹಿಂದೇನೋ ಬಂದಿದ್ದೆ ನಾನು ಇವ್ರ ಮನೆಗೆ. ಇವರು ಜಗದೀಶ್ ಶೆಟ್ಟರ್ ಹಿಂದೆ, ಆಗ ಅವರು BJP-ನಲ್ಲಿದ್ದಾಲೇ ಬಂದಿದ್ದೆ ನಾನು. ಅವ್ರ ತಂದೆಯವರು ಪಕ್ಕದ ಮನೆಗೆ ಬಂದಿದ್ದೆ. ಈಗ ನಾನು ಧಾರವಾಡ ಇದಕ್ಕೆ ಬಂದಿದ್ನಲ್ಲ, ಬೆಲ್ಲದವರ ಅಭಿನಂದನಾ ಸಭೆಗೆ ಬಂದಿದ್ದೆ. ಮತ್ತು ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದರು, ಅದಕ್ಕೆ ಬಂದಿದ್ದೆ. ಆಗ ಹೆಂಗೂ ಹುಬ್ಳಿಲಿ ಉಳ್ಕೊತಾ ಇದ್ದೀರಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರ್ರಿ ಅಂತ ಕರೆದಿದ್ರು. ಆಗ ನನಗೆ ಗೊತ್ತಿಲ್ಲ ಇವ್ರು ಹುಟ್ಟಿದ ಹಬ್ಬ ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು ಹುಟ್ಟಿದ ಹಬ್ಬ ಅಂತೇಳಿ. ಸೊ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡೋದಾಗೂ ಆಗ್ತದೆ, ತಿಂಡಿನೂ ತಿಂದಾಗ ಆಗ್ತದೆ. ತಿಂಡಿ ಎಲ್ಲರ ತಿನ್ಬೇಕಲ್ಲ, ನೀ ಕರೆದ್ರೆ ನಿನ್ನ ಮನೆಗೂ ಬರ್ತೀನಿ. ನೋಡಪ್ಪ, ಕೇಳಿ, ಇಲ್ಲಿ ನನಗೂ ಗೊತ್ತಿಲ್ಲ. ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ಐ ಡು ನಾಟ್ ನೋ. ದಿ ಕಂಟೆಂಟ್ಸ್ ಆಫ್ ದ ರಿಪೋರ್ಟ್ ದೇ ಡು ನಾಟ್ ನೋ. ನೋ ಬಡಿ ನೋಸ್. ರಿಪೋರ್ಟಿಗೆ ಬಂದಿಲ್ಲ, ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ? ಊಹೆಗಳಲ್ವೇನ್ರಿ? ಯಾವ ಶೀಂದಿ ರಿಪೋರ್ಟ್ ಅಲ್ಲ, ಎಲ್ಲಿದೆ, ಯಾವಾಗ ಲೀಕ್ ಆಯ್ತಂತೆ? ಎಲ್ಲಿ ಯಾವಾಗ ಲೀಕ್ ಆಯ್ತಪ್ಪ? ಸುಳ್ಳು. ಲೀಕ್ ಆಗಿದೆ ಅಂತ ಅಲಿಗೇಷನ್ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗಲೇ. ಗೊತ್ತಾಯ್ತಾ ನಿನಗೆ? ಅದು ಗೊತ್ತಿಲ್ಲ. ನೀವು ಏನು ಮಾಡೋದು? ನಾವು ಹಿಂಗೆ ಕೇಳ್ತೀರಿ, ಪ್ರಶ್ನೆ ಕೇಳ್ತೀರಿ ನಮಗೆ. ನೋಡು, ಏನು ಈಗ ಕ್ಯಾಶ್ಕಾರ್ಡ್ ಬ್ಯಾಂಕು, ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಮತ್ತು ಮಧ್ಯಮಾವಧಿ ಸಾಲ ಅದು ಮಾಡಿರ್ತಕ್ಕಂಥ ರೈತರು ಅಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ. ಬಿಕಾಸ್ ಬರಗಾಲ ಇದೆ. ಆ ಬರಗಾಲ ಇರೋದ್ರಿಂದ ರೈತರು ಕಷ್ಟದಲ್ಲಿದ್ದಾರೆ, ಅವರು ಸಹಾಯ ಮಾಡಬೇಕು ಅಂತೇಳಿ ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ನಾನು ಅಸೆಂಬ್ಲಿನಲ್ಲಿ ಘೋಷಣೆ ಕೂಡ ಮಾಡಿದ್ದೀನಿ. ಸೆಂಟ್ರಲ್ ಮಿನಿಸ್ಟರ್ಸ್ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಾನು ಪತ್ರ ಬರೆದೆ 27 ಡಿಸೆಂಬರ್ 27 ನವಂಬರ್ನಲ್ಲಿ ಪತ್ರ ಬರೆದಿದ್ದೀನಿ. ನಾನು ಡೆಲ್ಲಿಗೆ ಬರಬೇಕು ಅಂತ, ಡೆಲ್ಲಿಗೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಇವತ್ತಿನವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಬರದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪತ್ರ ಬರೆದಿದ್ದೀನಿ. ಇವತ್ತಿನವರಿಗೆ ಚೀಫ್ ಮಿನಿಸ್ಟರ್ಗೆ ಈ ಪರಿಸ್ಥಿತಿ ಇದೆ ಅಂತ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಲ್ವ? ಒಂದು ಕೇಂದ್ರ ಸರ್ಕಾರ, ನಮ್ಮದು ಫೆಡರಲ್ ಸಿಸ್ಟಮ್ ಅಲ್ವಾ? ಫೆಡರಲ್ ಸಿಸ್ಟಮ್ನಲ್ಲಿ ಪ್ರಧಾನಮಂತ್ರಿಗಳು
ಅದು ರೆವಿನ್ಯೂ ಅಂತೇಳೋರು ಹೋಮ್ ಮಿನಿಸ್ಟ್ರು, ಅವರು ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ವಲ್ರಿ. ನಮ್ಮ ಮಂತ್ರಿಗಳಿದಾರಲ್ಲ, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ 3 ಜನ ಭೇಟಿ ಮಾಡಕ್ಕೆ ಕೇಳಿದ್ರು, ಕೊಡ್ಲಿಲ್ಲ. ನನಗೇ ಕೊಟ್ಟಿಲ್ಲ. ನೀವು ಇದನ್ನೆಲ್ಲ ಹೈಲೈಟ್ ಮಾಡಲ್ಲ, ಏನ್ ಮಾಡೋದು ನಾವು? ಕೇಳಿದ್ರೆ ಸರ್ ಕೇಂದ್ರದಿಂದ ನಾಳೆ ಭೇಟಿ ಆಗ್ತೀರಾ ಹಿಂಗೆ? ಬರೋ ಪ್ರಯತ್ನ ಎಷ್ಟು ಅಮೌಂಟ್ ಬರಬೇಕು? ನೋಡಿಯಪ್ಪ, 18,000 ಚಿಲ್ಲರೆ ಕೋಟಿ ನಮಗೆ NDRF ನಾರ್ಮ್ಸ್ ಪ್ರಕಾರ ಬರಬೇಕು. ಇನ್ಪುಟ್ ಸಬ್ಸಿಡಿ ನಷ್ಟ ಆಗಿರ್ತಕ್ಕಂಥದ್ದು 4,660 ಕೋಟಿ, ಗೊತ್ತಾಯ್ತಾ? ಸುಮಾರು 35,000 ಕೋಟಿ ಬೆಳೆ ನಷ್ಟ ಆಗಿದೆ ಒಟ್ಟು. ಆದರೆ ನಾರ್ಮ್ಸ್ ಪ್ರಕಾರ ಕೇಳಬೇಕು ನಾವು. ಮತ್ತು NDRF ದುಡ್ಡು ಅನ್ನೋದು ಇದೆಯಲ್ಲ, ಅದು ಕೇಂದ್ರ ಸರ್ಕಾರ ದುಡ್ಡಲ್ಲ, ನಮ್ಮ ದುಡ್ಡೇ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ತೆರಿಗೆ ಎಲ್ಲಿಂದ ಕಲೆಕ್ಟ್ ಮಾಡೋದು? 4 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ತಾರೆ. ನಮಗೆ ಟ್ಯಾಕ್ಸ್ ನಲ್ಲಿ ಪಾಲ್ ಬರ್ತಕ್ಕಂಥದ್ದು 37,000 ಕೋಟಿ ಈ ವರ್ಷ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಿಂದ 13,000 ಕೋಟಿ, 50,000 ಕೋಟಿ ಬರ್ತದೆ. ಕಲೆಕ್ಟ್ ಮಾಡೋದು ಎಷ್ಟು? ಎಷ್ಟ್ರೀ? ಎಷ್ಟು ವಾಪಸ್ ಬರೋದು? 50,000 ಕೋಟಿ. ನ್ಯಾಯನಾ? ಇದು ಹೇಳಿದ್ರೆ ಏನ್ ಬಿಜೆಪಿ ಅವ್ರು ಜಗಳಕ್ಕೆ ಬಂದ್ಬಿಡ್ತಾರೆ. ನಮ್ ದುಡ್ಡು ಅಂತಾರೆ. ಏನ್ ಇವ್ರದ ದುಡ್ಡು? ನಮ್ಮ ಜನರ ದುಡ್ಡು, ಕನ್ನಡಿಗರ ದುಡ್ಡು, ಕನ್ನಡಿಗರು ಕೊಡ್ತಕ್ಕಂಥ ತೆರಿಗೆ ಹಣ ಇದು. ನೀವೇನು ಹೇಳೋದಿಲ್ಲ, ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲ್ಲ, ಏನು ಹೇಳಲ್ಲ. 4 ಲಕ್ಷ ಚಿಲ್ಲರೆ ಕೋಟಿ ದೇ ಆರ್ ಕಲೆಕ್ಟಿಂಗ್ ಫ್ರಮ್ ಕರ್ನಾಟಕ. ಕರ್ನಾಟಕ ಇಸ್ ದಿ ಸೆಕೆಂಡ್ ಸ್ಟೇಟ್ ಇನ್ ದಿ ಕಂಟ್ರಿ ಇನ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಮಗೇನು ಕೊಡ್ತಾ ಇದ್ದಾರಾ? ಬಿಜೆಪಿಯವರು, ನರೇಂದ್ರ ಮೋದಿ ಅವರು ಏನ್ ಸುಮ್ಮನೆ ಭಾಷಣ ಹೊಡಿತಾರೆ. ನೀವು ಬರದೇ ಬರೋದು. ಒಬ್ಬರು ಕೇಳಿದ್ರೆ ಉತ್ತರ ಹೇಳ್ತೀನಿ, ಎಲ್ಲ ಒಂದೇ ಸಾರಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲ್ಲ ನಾನು. ನಿಗಮ ಮಂಡಳಿ ತಕ್ಷಣ ಮಾಡ್ತೀವಿ. ಫಸ್ಟ್ ಫೇಸ್ ನಲ್ಲಿ MLA ಮಾಡ್ತೀವಿ, ಸೆಕೆಂಡ್ ಫೇಸ್ ನಲ್ಲಿ ಕಾರ್ಯಕರ್ತರಿಗೆ ಮಾಡ್ತೀವಿ. ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ ಅಂತ ಪ್ರಾಜೆಕ್ಟಿಗೆ ಭೂಮಿ ಒದಗಿಸಿಕೊಡೋ ಬಗ್ಗೆ ಸರ್ ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಅದು ನೋಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.